ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟಿರಲಿ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟಿರಲಿ. ಕೃಷ್ಣ 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 ಎಂದು ಶಿಷ್ಟರೂಪೇ. ಶ್ರೀ US ರಾಜಗೋಪಾಲಾಚಾರ್ಯ ಸರ್ ಮತ್ತು ಶ್ರೀಮತಿ ಸುಶೀಲಾ ಆರ್ ಆಚಾರ್ಯ ಇವರು ನಮಗೆ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಮೊದಲು ನಾನು ಪ್ರೈಮರಿಗೆಲ್ಲ ಹೋಗ್ತಿದ್ದಾಗ ಚಿಕ್ಕ ಮನೆಯಲ್ಲಿ, ಅದರಲ್ಲಿ ಒಂದು ರೂಮ್ ಕೂಡ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ಒಂದು ಖಾಲಿ ಹಾಲ್ ಮಾತ್ರ ಇತ್ತು. ನಮಗೆ ಸ್ನಾನ ಮಾಡಲಿಕ್ಕೆ ಮತ್ತು ಟಾಯ್ಲೆಟ್ ಅದೆಲ್ಲ ಇರಲಿಲ್ಲ. ನಾನು 10th ನನ್ನ ವಾರ್ಷಿಕ ಪರೀಕ್ಷೆಯಲ್ಲಿ 95% ಬಂತು. ಆಗ ನಮ್ಮ ಹೆಡ್ ಮಾಸ್ಟರ್ ಹೇಳಿದರು, ಒಂದು ವಿದ್ಯಾಪೋಷಕ ಯಕ್ಷಗಾನ ಕಲಾರಂಗ ಸ್ಕಾಲರ್ಶಿಪ್ ಉಂಟು, ಅದಕ್ಕೆ ಒಂದು ಅರ್ಜಿ ಹಾಕಿ ಅಂತ ಹೇಳಿದರು. ತುಂಬ ಕಷ್ಟ ಆಗ್ತಿತ್ತು ಓದಲಿಕ್ಕೆ ಕಷ್ಟ ಆಗೋದಂದರೆ ಎಲ್ಲರೂ ಮಾತಾಡ್ತಿರ್ತಾರೆ, ಆಗ ನಾವು ಒಂದು ಕಡೆ ಕೂತ್ಕೊಂಡು ಓದಬೇಕಾಗ್ತದೆ, ಅದೆಲ್ಲ ತೊಂದರೆ ಆಗ್ತಿತ್ತು. ಈಗ ರೂಮ್ ಎಲ್ಲ ಕಟ್ಟಿಸಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತಾ ಇಡೀ ವಿದ್ಯಾಪೋಷಕ ಸಂಸ್ಥೆಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಒಂದು ರೀತಿಯಲ್ಲಿ ಶ್ರೀಗಳವರು ಆಗಮಿಸಿದ್ದು ಅಂತ ಹೇಳಿದರೆ ದೇವರ ಪೂರ್ಣ ಅನುಗ್ರಹ ನಮ್ಮ ಪಾಲಿಗೆ ಇದೆ ಎನ್ನುವುದಕ್ಕೆ ಇದೊಂದು ಸಾಕ್ಷಿ ಎನ್ನುವ ರೀತಿಯಲ್ಲಿ ನನಗೆ ಭಾವನೆ ಆಗ್ತಾ ಇದೆ ಸ್ವಾಮೀಜಿ. ಇಲ್ಲಿ ನಮ್ಮನ್ನು ಒಂದು ಗುರುತಿಸಿದ್ದಷ್ಟೇ ವಿನಃ ಈ ಮನೆಯವರಿಗೆ ಮನೆಯನ್ನು ಕೊಟ್ಟದ್ದು ನಾವು ಅಂತ ಹೇಳಿ ಖಂಡಿತವಾಗಿಯೂ ಆಗೋದಿಲ್ಲ. ಯಾಕೆ ಅಂತ ಕೇಳಿದರೆ ನಮ್ಮ ಪ್ರತಿಯೊಂದು ಕ್ರಿಯೆಯೂ ಕೂಡ ಅದರ ಹಿಂದೆ ಇರುವವರು ದೇವರು, ಭಗವಂತನಿರುವುದು. ದೇವರು ನಮ್ಮ ದೇಹದಲ್ಲಿ ಇದ್ದುಕೊಂಡು ನಮ್ಮ ಕ್ರಿಯೆಯನ್ನು ನಡೆಸ್ತಾನೆ ಎನ್ನುವಂತಹ ನಂಬಿಕೆ ಉಳ್ಳವರು ನಮ್ಮ ಮನೆಯವರು. ಆದ್ದರಿಂದ ಇಲ್ಲಿ ನಾವೊಂದು ತೋರ್ಪಡಿಕೆಗೆ ನಾವು ಇದ್ದೇವೆ ವಿನಃ ನಾವು ಕೊಟ್ಟದ್ದು ಅಂತೇಳಿ ಖಂಡಿತವಾಗಿಯೂ ಆಗೋದಿಲ್ಲ. ಈ ಮನೆಯವರು ತಿಳ್ಕೊಳ್ಬೇಕಾದ ಒಂದು ವಿಚಾರ ಏನು ಅಂತ ಕೇಳಿದರೆ, ದೇವರು ನಿಮಗೆ ಅನುಗ್ರಹಿಸಿದ್ದಾರೆ ಎನ್ನುವುದನ್ನು ಮಾತ್ರ ನೀವು ತಿಳಿದುಕೊಳ್ಳಿ ವಿನಃ ವ್ಯಕ್ತಿಯನ್ನು ನೀವು ಗುರುತಿಸಿಕೊಳ್ಬೇಡಿ. ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಹೇಳುವುದು ಏನೆಂದರೆ, ನಾಹಂ ಕರ್ತ ಹರಿಕರ್ತ. ನೋಡಿ, ಕಡೆಕಾರ ಯಾವಾಗಲೂ ಈ ಮಾತು ಹೇಳಿದ್ಕೊಳ್ಳಿ ಹೇಳ್ತಾರೆ, ಇದು ಆಚಾರ್ಯ ಯಾವಾಗಲೂ ಹೇಳ್ತಾರೆ ಅಂತೇಳಿ. ಅಲ್ಲ, ಇದು ಸತ್ಯದ ಮಾತು. ನಾನು ಗುರುಗಳಲ್ಲಿಯೇ ಕೇಳಿದ್ದೇನೆ ಈ ಮಾತು ಸತ್ಯವ ಸುಳ್ಳ ಅಂಥೇಳಿ. ಗುರುಗಳು ಕೂಡ ಇದನ್ನು ಸಾಕ್ಷಿಯಾಗಿ ಹೇಳ್ತಾರೆ, ನೀವು ಹೇಳೋದು ಸತ್ಯ ಅಂಥೇಳಿ. ನಾಹಂ ಕರ್ತ, ನಾನು ಖಂಡಿತವಾಗಿಯೂ ಮಾಡೋದಲ್ಲ, ಹರಿಕರ್ತ ಅಂಥೇಳಿ, ದೇವರು ಮಾಡಿಸೋದು ಅಂಥೇಳಿ. ಈ ಒಂದು ಮನೆಯ ನಿರ್ಮಾಣದಲ್ಲಿ ಗಂಗಾಧರ ರಾಯರ ಗಂಗಾಧರರು ಅವರ ಒಂದು ಶ್ರಮ ಬಹಳಷ್ಟು ಇತ್ತು. ಅದನ್ನು ನಾನು ಅಂದಾಜು ಮಾಡಲಿಕ್ಕೆ ಸಾಮಾನ್ಯ ಜನರು ಅಂದಾಜು ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಮನೆಯ ನಿರ್ಮಾಣ ಕಾರ್ಯದಲ್ಲಿ ಸುಮಾರು ಒಂದು 10-20 ಸಲ ಇಲ್ಲಿವರೆಗೆ ಅವರ ಸ್ವಂತ ಖರ್ಚಿನಲ್ಲಿ, ಅವರ ವಾಹನದಲ್ಲಿ ಸಮಯ ಒಂದು, ಆಮೇಲೆ ಖರ್ಚು ಬೇರೆ, ಅದರಲ್ಲಿಯೂ ಕೂಡ ಒಂದು ಸಂತೋಷವನ್ನು ಪಟ್ಟಿದ್ದಾರೆ. ಆದ್ದರಿಂದ ಈ ಮನೆಯ ನಿರ್ಮಾಣ ಕಾರ್ಯದಲ್ಲಿ ಗಂಗಾಧರರು ಬಹಳಷ್ಟು ಶ್ರಮವಹಿಸಿದ್ದಾರೆ. ಸುಂದರವಾದ ಮನೆಯ ನಿರ್ಮಾಣವನ್ನು ಮಾಡಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ನಮ್ಮ ಮನೆಯ ವತಿಯಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ರಾಮರಾಜ್ಯ ಅಂದರೆ ಹಾಗೆ, ಯಾರಿಗೆ ಏನು ಬೇಕೋ ಎಲ್ಲವನ್ನು ಕೊಡುವಂತಹ ವ್ಯಕ್ತಿತ್ವ ಅದು ರಾಮನ ವ್ಯಕ್ತಿತ್ವ. ನಮ್ಮ ಬದುಕು ಹಾಗೆ ಆಗಬೇಕು.
ಸ್ವಾರ್ಥದ ಜೀವನ ನಮ್ಮದಾಗಬಾರ್ದು. ಸಂಪಾದನೆ ಎಲ್ಲರೂ ಮಾಡ್ತಾರೆ. ನಮ್ಮ ಸಂಪಾದನೆ ಅದು ನಮ್ಮ ಸುಖಕ್ಕಾಗಿ ಅಲ್ಲ, ನಮ್ಮ ಜೊತೆಗಿರುವವರ ಸುಖಕ್ಕಾಗಿಯೂ ಕೂಡ ನಮ್ಮ ಸಂಪಾದನೆ ವಿನಿಯೋಗ ಆದಾಗ ಮಾತ್ರ ಈ ದೇಶ ಅದು ರಾಮರಾಜ್ಯ ಆಗಲಿಕ್ಕೆ ಸಾಧ್ಯ. ಇದು ರಾಮನ ಕಲ್ಪನೆ. ಇಂತಹ ಆದರ್ಶ ವ್ಯಕ್ತಿತ್ವವನ್ನು ಅಳವಡಿಸಿಕೊಂಡು ನಮ್ಮ ರಾಜಗೋಪಾಲಾಚಾರ್ಯರು ನನಗೆ ಹಿಂದಿ ಪಾಠ ಮಾಡಿದ್ದಾರೆ. ಅವರು ಇವತ್ತು ನಾನೇನಾದರೂ ಸ್ವಲ್ಪ ಹಿಂದಿ ಮಾತಾಡ್ತೇನೆ ಅಂತಂದರೆ ಅದರ ರಾಜಗೋಪಾಲಾಚಾರ್ಯ ಕೊಡುಗೆ. ನಮಗೇನು ಹಿಂದಿ ಪರಿಚಯ ಇರಲಿಲ್ಲ. ನಮ್ಮ ಹತ್ರ ಅಷ್ಟು ಅಂದರೆ ಒಳ್ಳೆಯ ಶಿಸ್ತಿನ ಪಾಠ. ಎಲ್ಲ ಅಧ್ಯಾಪಕರಿಗೂ ಕೂಡ ಒಬ್ಬ ಆದರ್ಶ ಗುರುವವರು, ಒಬ್ಬ ಅಧ್ಯಾಪಕನಾದವನು ಹೇಗೆ ಪ್ರಿಪೇರ್ ಆಗಿ ಹೋಗಬೇಕು ಒಂದು ಪಾಠಕ್ಕೆ ಅಂತ ಅವರ ಹತ್ರ ನೋಡಿ ಕಲಿಬೇಕು. ಅವರು ಮಾಡುವಂತಹ ಅದು ಎಲ್ಲ ಸೇವೆಯೂ ಕೂಡ ನಿಜವಾಗಲೂ ಕೂಡ ದೇವರು ಮೆಚ್ಚುವಂಥ ಕೆಲಸ. ಅದು ನಿಜವಾದ ಧರ್ಮ. ಧರ್ಮ ಅಂದರೆ ಯಾವುದು ಅಂತ ಹೇಳಿದರೆ ಕೆಳಕ್ಕೆ ಬೀಳುವಂಥ ವ್ಯಕ್ತಿಯನ್ನು ಮೇಲಕ್ಕೆ ಎತ್ತಿ ಹಿಡಿಯುವುದು ಅದು ಧರ್ಮ. ಹಾಗಾಗಿ ನಿಜವಾದ ಧರ್ಮವನ್ನು ಯಕ್ಷಗಾನ ಕಲಾರಂಗ ಮಾಡ್ತಾ ಇದೆ. ಸಾಮಾನ್ಯವಾಗಿ ಮನೆ ಕಟ್ಟಿಕೊಡಿಯಿಂದ ಕ್ಯೂ ಜಾಸ್ತಿ ಇರ್ತದೆ. ನಮಗೆ ಬೇಕು ಅಂತ. ಇಲ್ಲಿ ಹಾಗಲ್ಲ, ಮನೆ ಕಟ್ಟಿಕೊಡ್ತೇವೆ ಅಂತ ಹೇಳುವರು ಕ್ಯೂ ಜಾಸ್ತಿ ಉಂಟು. ಇದು ಈ ಸಂಸ್ಥೆಯ ಹೆಗ್ಗಳಿಕೆ, ಈ ಸಂಸ್ಥೆಯ ಗುಡ್ ವಿಲ್ ಇದು. ಹಾಗಾಗಿ ಈ ಗುಡ್ ವಿಲ್ ಇರೋದ್ರಿಂದನೇ ಈ ಗುಡ್ ವಿಲ್ ಹೇಗೆ ಬಂತು? ಯಕ್ಷಗಾನ ಕಲಾರಂಗದ ಎಲ್ಲ ಕಾರ್ಯಕರ್ತರ ಸಂಘಟನೆ, ಅವರ ಆ ವ್ಯಕ್ತಿತ್ವ, ಪ್ರಾಮಾಣಿಕತೆ, ಈ ಎಲ್ಲವೂ ಕೂಡ ಸಮಷ್ಟಿಯಾಗಿ ಸೇರಿದಾಗ ಮಾತ್ರ ಈ ಸಂಸ್ಥೆ ಇಷ್ಟು ಒಂದು ಹೆಮ್ಮರವಾಗಿ ಬೆಳೀಲಿಕ್ಕೆ ಸಾಧ್ಯವಾಯಿತು. ಇದರ ಆ ಗುಡ್ ವಿಲ್ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಮ್ಮ ಸಮಾಜದಲ್ಲಿ ಅನೇಕ ಸಂಘಟನೆಗಳುಂಟು. ಸಂಘಟನೆಗಳಿಗೆ ನಮ್ಮಲ್ಲಿ ಕೊರತೆ ಏನಿಲ್ಲ. ದಿವಸಕ್ಕೊಂದು ಸಂಘ ಸಂಸ್ಥೆಯನ್ನು ಹುಟ್ಟು ಹಾಕ್ತಾ ಇರ್ತಾರೆ. ಎಲ್ಲ ಸಂಘ ಸಂಸ್ಥೆಯವರು ಸಂಘ ಸಂಸ್ಥೆಯನ್ನು ಆರಂಭ ಮಾಡುವ ಮುಂಚೆ ನನ್ನದೊಂದು ಅಭಿಪ್ರಾಯ, ಅದು ಎಲ್ಲರೂ ಕೇಳ್ತಾರೆ ಇಲ್ಲೋ ಗೊತ್ತಿಲ್ಲ, ಯಕ್ಷಗಾನ ಕಲಾರಂಗ ಸಂಸ್ಥೆಯನ್ನು ಒಂದು ಅಧ್ಯಯನ ಮಾಡ್ಕೊಂಡು ಹೋಗಿ ಅಂತ ಹೇಳುದು. ಸಂಸ್ಥೆ ಎನ್ನುವುದು ಹೇಗೆ ಕಾರ್ಯನಿರ್ವಹಿಸಬೇಕು, ಎಷ್ಟು ಪಾರದರ್ಶಕವಾಗಿ ಇರಬೇಕು, ಹೇಗೆ ಇರಬೇಕು, ಕಾರ್ಯಕರ್ತನಾದವನು ಹೇಗಿರಬೇಕು ಅನ್ನೋದನ್ನು ಪ್ರತಿಯೊಂದಕ್ಕೂ ಕೂಡ ಒಂದು ಉದಾಹರಣೆ ಯಕ್ಷಗಾನ ಕಲಾರಂಗ. ಮನೆಯಲ್ಲಿ ವಾಸ ಮಾಡುವಂತಹ ಆ ಎಲ್ಲರಿಗೂ ಕೂಡ ದೇವರ ವಿಶೇಷ ಅನುಗ್ರಹ ಆಗಲಿ. ಆ ಹುಡುಗಿ ಹೇಳಿದ್ಲು, ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ಲು. ಅವಳು ಒಂದು ಇಂಜಿನಿಯರಿಂಗ್ ಮಾಡೋದು ನಮ್ಮ ಕಾಲೇಜಿಗೆ ಬರೋದು ಆದರೆ ನಮ್ಮಲ್ಲಿ ನಾವು ಅವಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕೂಡ ಯಾವುದೇ ರೀತಿಯ ಒಂದು ಚಿಂತೆ ಇಲ್ಲದೆ ನಿಶ್ಚಿಂತವಾಗಿ ಮಾಡಿಸುವಂತಹ ಜವಾಬ್ದಾರಿಯನ್ನು ನಾವು ವಹಿಸಿಕೊಳ್ತೇವೆ.